ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಥವಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಇಷ್ಟು ಗಿಫ್ಟ್ ಬಂದಿದೆ. ಸೊ ಇದಿಷ್ಟು ಓಪನ್ ಮಾಡೋಣ ಅಂತ ಹೇಳಿ. ಮೇ ಬಿ ಐ ಥಿಂಕ್ ಇದೇ ಒಂದು ಬ್ಲಾಗ್ ಆಗುತ್ತೋ ಏನೋ ಗೊತ್ತಿಲ್ಲ. ಬೋರ್ ಮಾಡ್ಕೊಳಕ್ ಹೋಗ್ಬಿಡಿ. ಆ್ಯಂಡ್ ನಾನು ಏನಕ್ಕೆ ಯಾವಾಗಲೂ ಏನು ಶಾಪಿಂಗ್ ಮಾಡಲ್ಲ, ಗಿಫ್ಟ್ ಐಟಮ್ ಏನು ತಗೊಳ್ಳಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲೈಕ್ ಗಿಫ್ಟ್ ಅಂತ ಅಂದರೆ ಕಿಚನ್ಗೆ ಏನಕ್ಕೆ ನಾನು ಏನು ತಗೊಳ್ಳಲ್ಲ ಅನ್ನೋದು. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿ. ಸೊ ಇದೆಲ್ಲನೂ ಗಿಫ್ಟ್ ನಮಗೆ ಬಂದಿರೋದು. ಇವಾಗ ಒಂದೊಂದೇ ತೋರಿಸ್ತೀನಿ ನೋಡಿ. ಆ್ಯಂಡ್ ತುಂಬ ಸೌಂಡ್ ಇರುತ್ತೆ, ಏನೋ ಮಾಡೋಕ್ಕಾಗಲ್ಲ, ಬಸ್ ಸೌಂಡ್ ಬಂದೇ ಬರುತ್ತೆ. ಸೊ ಪಿಜನ್ದು ಇದು ಒಂದು ಪ್ಯಾನ್ ಬಂದಿದೆ ಆ್ಯಂಡ್ ಅದ್ರ ಜೊತೆ ತವಾ ಕೂಡ ಬಂದಿದೆ. ನಾನಿನ್ನೂ ಇದು ಅಷ್ಟು ಓಪನ್ ಮಾಡಿ ಎಲ್ಲ ಯಾವುದೂ ನಾನು ನೋಡೇ ಇಲ್ಲ. ಆ್ಯಂಡ್ ಇದೆಲ್ಲ ಎರಡೆರಡು ಸೆಟ್ ಬಂದಿದೆ. ಸೊ ಇದು ಪಿಜನ್ ಬ್ರ್ಯಾಂಡ್ ಬಂದಿರೋದು. ಆ್ಯಂಡ್ ತುಂಬ ಹೆವಿ ವೆಯ್ಟ್ ಕೂಡ ಇದೆ ಇದು. ನಾನು ವೆಯ್ಟ್ ಕೂಡ ಇದೆ, ತುಂಬ ವೆಯ್ಟ್ ಇಲ್ಲ ಅನ್ನೋ ಹಾಗೂ ಇಲ್ಲ. ತಗೋತೀನಿ, ಗೋ ಅಲ್ಲಿ ಕುತ್ಕೊಳ್ಳಿ. ಸೊ ನನ್ನ ಮಗಳು ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ನಾನು ಅದ್ರೊಳಗೆ ಕೂರಿಸ್ಕೊಂಡ್ರೆ. ಆ್ಯಂಡ್ ಇದು ಬಂದ್ಬಿಟ್ಟು 2 ಬಂದಿದೆ ನನಗೆ. ಸೊ ಇದು ಸೇಮೇನೆ 2 ಪ್ಯಾಕ್ ಬಂದಿದೆ. ಆ್ಯಂಡ್ ಇದ್ರ ಜೊತೆ ಇದು ಈ ಕೆಟಲ್ ಬಂದಿದೆ. ಸೊ ಕೆಟಲ್ ಬಂದ್ಬಿಟ್ಟು 3 ಏನೋ ಬಂದಿತ್ತು. ಒಂದು ನಾನು ಇಟ್ಕೊಂಡೆ, ಒಂದು ಇನ್ನೂ ಇದೆ, ಇದರಲ್ಲಿ ಇನ್ನೂ ಕೊಟ್ಟಿಲ್ಲ. ಆ್ಯಂಡ್ ನಮ್ಮ ಅತ್ತೆ ಅವರಿಗೆ ಕೂಡ ಕಳಿಸ್ದೆ ಇದೊಂದು. ಆ್ಯಂಡ್ ಇದ್ರ ಜೊತೆ ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ ಅಂದರೆ ಇದು, ಓಕೆನಾ, ಒಂಥರ ಕ್ಯೂಟಾಗಿ ನಂಗೆ ಇಷ್ಟ ಆಯಿತು. ಸೊ ಇದನ್ನು ಕೂಡ ಅಷ್ಟೇ, ನಮ್ಮ ಮಾವಂಗೆ ಊಟ ಎಲ್ಲ ಕಳಿಸ್ತಾರೆ ನೋಡಿ ಶಾಪಿಗೆ. ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಕಳಿಸ್ಬಿಟ್ಟು ನಾನೊಂದು ಇಟ್ಕೊತಿದ್ದೀನಿ. ಸೊ ಈ ಥರ ಬರುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೈಡ್ ಬನ್ನಿ ಕಂದ, ಸೈಡ್ ಪ್ಲೀಸ್. ಸೊ ಇದೊಂದು. ಆ್ಯಂಡ್ ಇದ್ರ ಜೊತೆ ನನಗೆ ಪರ್ಸ್ನಲ್ ಇನ್ನೂ ಇದೆಲ್ಲನೂ ಇದೆ ನೋಡಿ. ಇಲ್ಲಿನ್ನೂ ಪ್ಯಾಕ್ ಆಫ್ 3 ಆ್ಯಕ್ಚುಲಿ 3 ಬಂದಿತ್ತು. ಸೊ ಕೆಟಲ್ ಕೂಡ 2 ಏನೋ ಬಂದಿದೆ ಇದರಲ್ಲಿದೆ. ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದಂದ್ರೆ ಇದು, ಓಕೆನಾ. ನನಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಗ್ಲಾಸ್ದು ಬೌಲ್ಗಳನ್ನ ತಗೊಳ್ಳೋಣ ಅಂತ ಹೇಳಿ, ಬಟ್ ಆಗಿರ್ಲಿಲ್ಲ ನನಗೆ. ಅಂದರೆ ಏನಾಗ್ತಿತ್ತು ಅಂದರೆ ಕಿಚನಲ್ಲಿ ಇಲ್ಲಿ ನೀವು ನೋಡಿರ್ಬೋದು, ನಂದು ಅಡುಗೆ ಮನೆ ಅಷ್ಟು ಪ್ರಾಪರಾಗಿ ಎಲ್ಲ ನೀಟಾಗಿಲ್ಲ. ಸೊ ಹಂಗಿದ್ದಾಗ ನಾನು ಹೆಂಗೆ ತೊಗೊಳ್ಳೋದು, ಸುಮ್ಮನೆ ಬಿದ್ದು ಹೊಡೆದೋಗ್ಬಿಟ್ರೆ. ಇವಾಗ ಗ್ಲಾಸ್ ಎಂದು ಅಥವಾ ಸೆರಾಮಿಕ್ ಏನಾದರೂ ತೊಗೋತಿದ್ದೀವಿ ಅಂದರೆ ಒಂದು ಪ್ರಾಪರ್ ಜಾಗ ಇರಬೇಕು ಅದಕ್ಕೆ ಅಂತ ಹೇಳಿ. ಸೊ ನನಗೆ ಪ್ರಾಪರಾಗಿ ಒಂದು ಜಾಗನೇ ಇಲ್ಲ, ಅದಕ್ಕೋಸ್ಕರ ನಾನು ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ಬೇಡ ಅಂತ ಹೇಳಿ. ಬಟ್ ಇದು ನನಗೆ ಆ್ಯಕ್ಚುಲಿ ಪ್ಯಾಕ್ ಆಫ್ 2 ಬಂದಿದೆ. ಸೊ ಎಷ್ಟು ವೆಯ್ಟ್ ಇದೆ ಅಂದರೆ ಇದು ಒಂದೇನೆ ಅರ್ಧ kg ಮೇಲಿದೆ. ಇನ್ನು ಇದಂತೂ 1 kg ಅಂತಲೇ ಹೇಳ್ಬೋದು. ಸೊ ಮೀಡಿಯಮ್ಮು, ಅಷ್ಟು ಹೆವಿ ವೆಯ್ಟ್ ಬಂದಿದೆ. ಸುಮ್ಮನೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಂತೆಂಥದೋ ಕಳಿಸ್ಕೊಡಲ್ಲ, ಬ್ರ್ಯಾಂಡು ಕ್ವಾಲಿಟಿ ಇರೋವಂಥದ್ದೇ ಕಳಿಸ್ತಾರೆ. ಇದಂತೂ 1-2 kg ಇದೆ ನೋಡಿ, ಸಿಕ್ಕಾಪಟ್ಟೆ ವೆಯ್ಟ್ ಇದ್ದಾವೆ. ಸುಮ್ಮನೆ ಕೊಡ್ಬೇಕಂತ ಹೇಳಿ ಕೊಟ್ಟಿರೋದಲ್ಲ. ಇದು ಹೆಲ್ಪ್ ಆಗುತ್ತೆ, ಮನೆ ಕೂಡ ತುಂಬಾ ವರ್ತ್ ಅಂತ ಹೇಳ್ಬೋದು ಎಲ್ಲ ಐಟಮ್ಸು. ಸೊ ಇದು ಅಷ್ಟೇ, ನನಗೆ 2 ಏನೋ ಬಂದಿದೆ. ಹನಿ ಪ್ಲೀಸ್, ಅಲ್ಲೇನೇನೋ ತಗೊಳ್ಳೋ ಆಗಿಲ್ಲ. ಇನ್ನು ನನ್ನ ಮಗಳನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ಇದು ಸೈಡಿಗೆ ಎತ್ತಿಟ್ಬಿಡ್ತೀನಿ, ಇಲ್ಲಾಂದ್ರೆ ಅವ್ರು ಬಿಡಲ್ಲ. ಇದು ಬೇಡ ತೆಗಿಬಿಟ್ಟ, ಅದ್ರಲ್ಲಿ ಇರೋದು ಏನೋ ತಗೋಬಾರ್ದು, ಓಕೆನಾ. ಅದ್ರಲ್ಲೆಲ್ಲನೂ 2 ಸೆಟ್ ಇದೆ, ಅದಕ್ಕೆ ಓಪನ್ ಮಾಡಲಿಲ್ಲ. ಇಷ್ಟನ್ನು ಓಪನ್ ಮಾಡಿದ್ರೆ ಏನು ಬೇಕು ಹೇಳು. ಇದಾ? ಅಯ್ಯೋ, ಇದು ಗ್ಲಾಸ್ ಕಂದ ಹೊಡೆದೋಗುತ್ತೆ, ಮತ್ತೆ ನಿನಗೆ ಇಲ್ಲಿ ಚುಚ್ಕೊಂಡು ಆಗುತ್ತೆ, ಓಕೆನಾ. ಇನ್ನು ಇದು ಆ್ಯಕ್ಚುಲಿ ರೀಸೆಂಟಾಗಿ ಬಂದಿದ್ದು. ಇದು ಬಂದು 2 months ಆಯಿತು. ಪ್ಲೀಸ್ ಆನಿ, ಇದು ತೊಗೊಂಡೋಗು. 2 months ಆಯಿತು ಇದು ಬಂದು. ನಾನು ಸ್ವಲ್ಪ ಅಲ್ಲೇ ಇಲ್ಲೇ ಓಡಾಡೋದ್ರ ಬ್ಯುಸಿ ಇರೋದ್ರಿಂದ ನಾನು ಬ್ಲಾಗ್ ಕೂಡ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದನ್ನು ನಂಗೆ ತೋರ್ಸೋಕ್ಕಾಗಿಲ್ಲ. ಇದು ರೀಸೆಂಟಾಗಿ ಬಂದಿದ್ದು ಸೆಟ್ಟು. ಇದು ಆ್ಯಕ್ಚುಲಿ ಡಿನ್ನರ್ ಸೆಟ್ ಇದು. ಸೊ ಇದು ಕೂಡ ಕ್ವಾಲಿಟಿ ಅಂತೂ ಮಸ್ತ್ ಇದೆ, ಹೆವಿ ಇದೆ. ಸೈಡ್ ಬನ್ನಿ, ಈ ಕಡೆ ಬನ್ನಿ, ಅಲ್ಲಿ ಕಾಣಿಸಲ್ಲ ನಾನು. ಇದು ಕೂಡ ಕ್ವಾಲಿಟಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ಒಂದು ಚೂರು ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಇದೆಲ್ಲ ಏನೋ ಗಿಫ್ಟ್ ಅಂತ ನಾನು ಹೇಳ್ತೀನಿ ನೋಡಿ. ಈ ಥರ ಬಂದಿದೆ.
ಇನ್ನು ಇದು 3 ಬಂದಿದೆ. ಸೊ ಈ ಥರ ಸೆಟ್ಟು ಒಂದು ಮೀಡಿಯಮ್ ಇದೆ, ಒಂದು ಪುಟ್ಟದಿದೆ, ಮತ್ತು ಅದಾದಮೇಲೆ ಒಂದು ದೊಡ್ಡ ಸೈಜ್ ಬಂದಿದೆ. ಸೊ ಈ ಥರ ಚಿನ್ನೆ ಅರ್ಧಾಕ್ಬಾರ್ದು. ಸೊ ಈ ಥರ 3 ಸೆಟ್ ಬಂದಿದೆ ನನಗೆ. ತುಂಬಾ ಚೆನ್ನಾಗಿದೆ. ಓಕೆನಾ, ನಾನು ಎಷ್ಟೊಂದು ಸಲ ಅನ್ಕೋತಿದ್ದೆ ನನ್ಗೆ ಏನೇನು ತಗೋಬೇಕು, ಏನೇನು ಅನ್ಕೋತಿದ್ದೆ ನಾನು. ನೋಡಿ ಈ ಥರ ಇದೆ ಸೆಟ್ ಪೂರ. ಸೊ ಏನೇನು ತಗೋಬೇಕು ಅಂತ ಹೇಳಿ ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ಅದು ತಗೊಳ್ಳೋದಕ್ಕೆ ಪ್ರಾಪರ್ ಜಾಗ ಇಲ್ಲ ಮೇಂಟೈನ್ ಮಾಡೋಕ್ಕೆ. ಆ ಒಂದು ರೀಸನ್ಗೆ ನಾನು ತಗೊಂಡಿರ್ಲಿಲ್ಲ ಅಷ್ಟೇ. ಇದು ಕೂಡ ನನ್ನ ಒಂದು ಲಿಸ್ಟಲ್ಲಿ ಇತ್ತು. ಅಂದರೆ ಟ್ರಾಲಿ ಬ್ಯಾಗ್ ಆ್ಯಕ್ಚುಲಿ 2 ಇತ್ತು. ಒಂದು ಅಕ್ಕ ಕೊಟ್ಟು ಒಂದು ನಾನು ಇಟ್ಕೊಟ್ಟಿದ್ದೆ. ಸೊ ಮಿನಿ ಟ್ರಾಲಿ ಬ್ಯಾಗ್ ಹನಿಗೆ ತಗೋಬೇಕಂತ ಹೇಳಿ ನನಗೆ ಆಸೆ ಇತ್ತು. ತಗೊಳ್ಳೋಣ ಅಂತ ಹೇಳಿ ಅನ್ಕೋತಿದ್ದೆ. ಬಟ್ ಹರಿ ಇಲ್ಲ, ನೋಡೋಣ, ವೆಯ್ಟ್ ಮಾಡೋಣ ಅಂತ ಹೇಳಿದ್ದೆ. ಸರಿ ಆಯಿತು ಬಿಡು ಅಂತೇಳಿ ಸುಮ್ಮನಾಗಿದ್ದೆ ನಾನು. ಸೊ ಸಕ್ಕತ್ ವೆಯ್ಟ್ ಇದೆ. ಅಮೆರಿಕನ್ ಟೂರಿಸ್ಟೇನೆ ಜಾಸ್ತಿ ಬರ್ತಾ ಇದ್ದಿದ್ದು. ಸೊ ಇದು ಬಂದ್ಬಿಟ್ಟು ಸಫಾರಿ ಬ್ರ್ಯಾಂಡ್ ಬಂದಿದೆ. ಸೊ ಹಿಂಗಿದೆ. ನನಗೆ ಯಾವಾಗಲೂ ಕಲರು ಬ್ಲ್ಯಾಕ್ ಕಲರ್ ಅದೇ ಕಲರ್ಸ್ ಬರ್ತಾ ಇತ್ತು. ಬಟ್ ಈ ಸಲ ಡಿಫ್ರೆಂಟ್ ಆಗಿ ಕಲರ್ ಬಂದಿರೋದು ಸಖತ್ ಖುಷಿ ಆಯಿತು. ಆ್ಯಂಡ್ ಇನ್ನು ಪಿಂಕ್ ಬಂದಿದ್ರಂತೂ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಇದ್ರ ಜೊತೆ ಸೊ ನಿಮಗೆ ಡಿನ್ನರ್ ಸೆಟ್ ತೋರಿಸಿದ್ನಲ್ವ, 3 ಅದು ಬಂದಿದೆ. ಆ್ಯಂಡ್ ಇದ್ರೊಳಗಡೆ ಏನೋ ಇಟ್ಟಿದ್ದೆ ನನ್ನ ಮೊನ್ನೆ. ಸೊ ಇದು ಸಫಾರಿದು. ನೆಕ್ಸ್ಟ್ ನನ್ನ ಹತ್ರ ಇರೋ ಟ್ರಾಲಿ ಬ್ಯಾಗ್ಸು ಅಮೆರಿಕನ್ ಟೂರಿಸ್ಟ್ ಏನೋ ಬಂದಿರೋದು. ಸೊ ಇದೊಂದು ಕೊಟ್ಟಿದ್ದಾರೆ ಹೆಡ್ಫೋನು. ಯಾವುದೋ ಜಿಬ್ರೋನಿಕ್ಸ್ ಅಂತೆ. 4.5K ಏನೋ ಇದೆ ಇದು ರೇಟು. ಸೊ ಈ ಥರ ಚೆನ್ನಾಗಿದೆ. ಇದು ಕೂಡ ಮಸ್ತ್ ಇದೆ. ಆ್ಯಂಡ್ ಒಂದು ಪವರ್ ಬ್ಯಾಂಕ್. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟೆಲ್ಲ ಐಟಮ್ಸ್ ಇರುತ್ತಾ, ನನಗೇನು ಕೂಡ ಬಳಸ್ಕೊಳ್ಳಲ್ಲ, ಹಿಂಗೆ ಎತ್ತಿಡೋದು. ಇನ್ನು ಇದು ಎಲ್ಲನೂ ಎತ್ತಿಟ್ಟಿರ್ತೀನಿ. ಬಟ್ ಯಾವಾಗ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಒನ್ ಡೇ ಅಂತೂ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಪ್ರಾಪರ್ ಜಾಗ ಇಲ್ಲ ಅಂತ ಹೇಳಿ ನಾನು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ಎತ್ತಿಟ್ಟಿರೋದು. ಇನ್ನು ಇಷ್ಟು ಗಿಫ್ಟ್ಗಳು ಸದ್ಯಕ್ಕೆ ನನಗೆ ಈ ವರ್ಷ ಬಂದಿರೋವಂಥದ್ದು. ಇದೆಲ್ಲ ಹೆಂಗೆ ಬಂತು ಗಿಫ್ಟು ಅಂತ ಹೇಳಿ ಅಂದ್ಕೊಳಕ್ಕೆ ಹೋಗ್ಬೇಡಿ. ಈಸಿಯಾಗಂತೂ ಬಂದಿಲ್ಲ. ನನ್ನ ಗಂಡ ಕಷ್ಟಪಟ್ಟು ಸೊ ದುಡಿತಾ ಇರೋದಕ್ಕೆ ಎಷ್ಟು ಗಿಫ್ಟ್ಗಳು ಬಂದಿರೋದು. ಇನ್ನೂ ಕೂಡ ತುಂಬ ಗಿಫ್ಟ್ಗಳು ಬರ್ತಾನೆ ಇರುತ್ತೆ. ಬಟ್ ಅದು ಏನು ಗೊತ್ತಾ, ಸುಮ್ಮನೆ ಅಂತೂ ಕೊಡಲ್ಲ. ನಮ್ಮದು ಒಂದು ಟಾರ್ಗೆಟ್ ಅಂತ ಇರುತ್ತೆ. ಅಂದರೆ ನಾವು ಇಷ್ಟು ಲಕ್ಷದ್ದು ಅಮೌಂಟ್, ಅಂದರೆ ಅವ್ರಿಗೇನಾದರೂ ಐಟಮ್ ನಾವು ಆರ್ಡರ್ ಕೊಟ್ಟರೆ ಇಷ್ಟು ಲಕ್ಷದ್ದು 1, 2 ಲಕ್ಷ, 3 ಲಕ್ಷ ಅಥವಾ 5 ಲಕ್ಷ. ಸೊ ಈ ಥರ ನಾವೇನಾದರೂ ಅಮೌಂಟ್ನ ಆರ್ಡರ್ ಕೊಟ್ಟಿದ್ದೀವಿ ಅಂದರೆ ಐಟಮ್ನ ಈ ಅಮೌಂಟಲ್ಲಿ ನಾವು ಆರ್ಡರ್ ಕೊಟ್ಟಿದ್ದೀವಿ ಅಂದರೆ ನಮಗೆ ಇಷ್ಟು ಗಿಫ್ಟ್ ಅಂತೇಳಿ ಅವರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆ ಟ್ರಿಪ್ ಕೂಡ ಇರುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಇರುತ್ತೆ. ಬಟ್ ಅದು ತುಂಬ ಹೆವಿ ಆಗಿಬಿಡುತ್ತೆ. ಯಾಕಂದರೆ ನಾವಿರೋ ಒಂದು ಸರೌಂಡಿಂಗಲ್ಲಿ ಅಷ್ಟೆಲ್ಲ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಅನ್ಕೊಳ್ಳೋಕ್ಕಾಗಲ್ಲ. ಇವಾಗ ಅಂದ್ಕೊಂಡು ನಾವು ಅಷ್ಟು ಐಟಮ್ನ ಹಾಕಿಸ್ಕೊಂಡು ಬಿಟ್ರೆ ನಮಗೆ ಲಾಸ್ ಆಗಿಬಿಡುತ್ತೆ ಮತ್ತು ತುಂಬ ಟೈಟ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಏನು ಇಲ್ಲಿ ಈ ಸರೌಂಡಿಂಗ್ ಏನು ಬಿಸ್ನೆಸ್ ನಡೆಯುತ್ತೆ ನೋಡಿ, ಈ ಒಂದು ಕನ್ವೀನಿಯೆಂಟಲ್ಲಿ ನಾವು ಇಷ್ಟು ಅಂಥೇಳಿ ಇಷ್ಟು ಲಕ್ಷದ ಅಂತೇಳಿ ಇನ್ವೆಸ್ಟ್ ಮಾಡೋದಷ್ಟೇನೆ. ಇನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಬಂದ್ಬಿಟ್ಟು ಇಯರ್ಲಿ ವರ್ಷಕ್ಕೆ ಒಂದ್ಸಲ ಈ ಮಾರ್ಚ್ ಒಳಗಡೆನೆ ಅನಿಸುತ್ತೆ, ಮೇ ಬಿ ಮಾರ್ಚ್ ಜೂನ್ ಒಳಗೇನೆ ನಾವು 15 ಲಕ್ಷ 20 ಲಕ್ಷದ್ದೆಲ್ಲನೂ ಒಂದೇ ಐಟಮ್ ಹಾಕಿಸ್ಕೋಬೇಕು. ಅದರಲ್ಲಿ ಏನಾಗುತ್ತೆ, ಐಟಮ್ ಸೇಲ್ ಆಗೋದು ಕಡಿಮೆ ಇರುತ್ತೆ. ಸೊ ಅಂಥ ಐಟಮಿಗೆ ಮಾತ್ರ ಇಂಟರ್ನ್ಯಾಷನಲ್ ಟ್ರಿಪ್ ಇಟ್ಟಿರ್ತಾರೆ. ಸರಿ ಆಯಿತು ಬೇಡ ಅಂಥೇಳಿ ನನಗೆ ಏನು ಕಂಫರ್ಟ್ ಇದೆ, ಇಲ್ಲಿ ಈ ಸರೌಂಡಿಂಗ್ ಏನು ಬಿಸ್ನೆಸ್ ಇದೆ, ಸೊ ಅಷ್ಟು ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಸೊ ಅಷ್ಟಕ್ಕೆ ಐಟಮ್ನ ತರಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಗಿಫ್ಟ್ಗಳು ಬರ್ತಾ ಇರುತ್ತೆ ನಮಗೆ ವರ್ಷಕ್ಕೆ. ಸೊ ನಿಮಗೆ ಇವಾಗ ಗೊತ್ತಾಯ್ತು ಅನ್ಸುತ್ತೆ ನಾನು ಏನಕ್ಕೆ ಜಾಸ್ತಿ ಮನೆಗೆ ಏನು ತಗೊಳ್ಳಲ್ಲ ಅಂಥೇಳಿ. ಈ ಥರ ಬರ್ತಾ ಇರುತ್ತಾ, ನಾನು ಏನಾದರೂ ತೊಗೊಂಡ್ಬಿಟ್ರೆ ಮತ್ತೆ ಅದೇ ಬಂದಿರುತ್ತೆ. ಲಾಸ್ಟ್ ಟೈಮ್ ಹಾಗೆ ಆಯಿತು ನನಗೆ. ನಾನೊಂದು ಬ್ಯಾಗ್ನ ತೊಗೊಂಡಿದ್ದೆ. ಸೊ ಅದೇ ಸೇಮ್ ಬ್ರ್ಯಾಂಡು ಸೇಮ್ ಕಲರ್ ನನಗೆ ಗಿಫ್ಟಾಗಿ ಬಂದಿತ್ತು. ಸೊ ವೇಸ್ಟ್ ಮಾಡೋದು ಏನಕ್ಕೆ ಸುಮ್ಮನೆ ಅಮೌಂಟ್ಗಳನ್ನ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತೀನಿ. ಯಾಕಂದರೆ ಪ್ರತಿ ವರ್ಷ ಏನಾದರೂ ಬಂದೇ ಬರ್ತಾ ಇರುತ್ತಲ್ವಾ. ಇನ್ನು ನನಗೆ ಮಿಕ್ಸಿಗಳೆಲ್ಲ ಬಂದಿದೆ, 2 ಮಿಕ್ಸಿ. ಸೊ ಮತ್ತು ಈ ಚಾಪರ್ ಮಿಕ್ಸಿ ಬರುತ್ತೆ ನೋಡಿ, ಅದು ಎಲ್ಲನೂ ಬಂದಿದೆ. ಹಂಗಾಗಿ ನಾನು ಏನೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಎಲ್ಲನೂ ಎತ್ತಿಟ್ಟಿದ್ದೀನಿ. ನಮ್ಮ ಇನ್ ಕೇಸ್ ಫ್ಯೂಚರಲ್ಲಿ ಹೊಸ ಮನೆ ಸೊ ಸದ್ಯದ ಮಟ್ಟಿಗಿಲ್ಲ. ಸೊ ಕಟ್ಟಿದ್ರೆ ಆ ಮನೆಗೆ ಎಲ್ಲನೂ ಹೊಸ ಐಟಮ್ ಆಗುತ್ತೆ ಅಂಥೇಳಿ ಎಲ್ಲ ಸೇಫಾಗಿ ಎತ್ತಿಟ್ಟಿದ್ದೀನಿ. ಇನ್ನು ಈ ಗಿಫ್ಟ್ಗಳೆಲ್ಲ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನ
ಮರಿಬೇಡಿ. ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಕೂಡ ನೋಡೋದನ್ನ ಮರಿಬೇಡಿ. ಮಿಸ್ ಮಾಡಿದೆ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇವಾಗ ಇಷ್ಟು ಎತ್ತಿಟ್ರೆ ಸಾಕಾಗುತ್ತೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಅಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ನಡೆದ್ರೆ ಇಲ್ಲಿ 7 ಕಿತ್ತಾಕ್ತಾ ಇದ್ದಾಳೆ ನೋಡಿ. ನಿಮ್ಮ ಹಂಗೆಲ್ಲ ಕಿತ್ತಾಕಿದ್ರೆ ಅಮ್ಮ ಇವಾಗ ನಾನು ಆಲ್ರೆಡಿ ಎಲ್ಲ ಕಸ ಹೊಡೆದು ನೆಲ ಒರೆಸಿದ್ದೀನಿ. ಓಕೆ ನಾನು ನೋಡಿ ಇವಾಗ ಮತ್ತೆ ನನಗೆ ಕೆಲಸ ಈ ಥರ ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ನನ್ನ ಮಗಳು ಸುಮ್ಮನೆ ಇರಬೇಕಲ್ಲ. ಇಲ್ಲ ಅಂತಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಏನೋ ಒಂದು ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇವಳು ಹಿಂಗೆ ಮಾಡಿರ್ತಾಳೆ. ಚಿನಿ ಅದೆಲ್ಲನೂ ಹಂಗೆ ಇರಬೇಕು ಓಕೆನಾ? ಹಾಂ ಹಿಂಗೆಲ್ಲ ಕಿತ್ತಾಕಿದ್ರೆ ನಾನು ಮತ್ತೆ ಇವಾಗ ಕಸ ಹೊಡಿಬೇಕಾ? ಇಲ್ಲಿ ನೋಡಿ, ಇಲ್ಲಿ ನಿಂಗೆ ಖುಷಿ ಅಲ್ಲ, ನನಗೆ ಕಷ್ಟ. ಇವಾಗ ಮತ್ತೆ ಕೆಲಸ ಮಾಡಬೇಕು ನಾನು. ಎಂತ ಮಾಡ್ತಾ ಇದೀಯ ನೋಡು ನೀನು. ಏನದು? ಹಾಂ